ಇತರ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೀನ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ದೇವರು ಈ ಸಮಯವನ್ನು ಆಶೀರ್ವದಿಸಲಿ. ಬೆಳಗಿನ ಜಾವದಲ್ಲಿ ಪ್ರಾರ್ಥನೆ ಕೇಳುವ ಎಲ್ಲರನ್ನೂ ದೇವರು ಆಶೀರ್ವದಿಸಲಿ. ಪ್ರತಿದಿನವೂ ಪ್ರಾರ್ಥನೆ ಕೇಳಿ ದೇವರ ವಾಕ್ಯವನ್ನು ಆಲಿಸಿ ನಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸುವಾಗ ದೇವರು ಖಂಡಿತವಾಗಿಯೂ ನಮ್ಮನ್ನು ಆಶೀರ್ವದಿಸುತ್ತಾರೆ. ಈ ದಿನ ನಾನು ಆಯ್ದುಕೊಂಡಂಥ ವಚನ ಭಾಗ ಯಾಶಾಯನು ಬರೆದ ಪುಸ್ತಕ 29ನೇ ಅಧ್ಯಾಯ 3ನೇ ವಚನವಾಗಿದೆ. ಏಕೆಂದರೆ ನಿಮ್ಮ ಕೈಗಳು ರಕ್ತಸಕ್ತವಾದವು, ನಿಮ್ಮ ಬೆರಳುಗಳು ಅಕ್ರಮದಿಂದ ಮಲಿನವಾಗಿವೆ, ನಿಮ್ಮ ತುಟಿಗಳು ಸುಳ್ಳು ನುಡಿಯುತ್ತವೆ, ನಿಮ್ಮ ನಾಲಿಗೆ ಕೆಡುಕನ್ನು ಗುಣುಗುತ್ತದೆ ಎಂಬುದಾಗಿ ಈ ವಾಕ್ಯದಲ್ಲಿ ಬರೆದಿದೆ. ಈ ವಾಕ್ಯವನ್ನು ನಾವು ಸಂಪೂರ್ಣವಾಗಿ ಓದುವಾಗ ನಮಗೆ ನಮ್ಮ ಜೀವಿತ ಬದಲಾವಣೆಯಾಗುತ್ತದೆ. ಏಕೆ ಈ ವಚನವು ಮನುಷ್ಯನ ಪಾಪದ ಜೀವನವನ್ನು ಹೇಗೆ ಎಂಬುದಾಗಿ ತಿಳಿಸುತ್ತದೆ. ದೇವರು ಕೇವಲ ನಮ್ಮ ಕಾರ್ಯಗಳನ್ನು ಮಾತ್ರವಲ್ಲ, ನಮ್ಮ ಮಾತುಗಳನ್ನು ಮತ್ತು ಹೃದಯದ ಸ್ಥಿತಿಯನ್ನು ಕೂಡ ದೇವರು ಗಮನಿಸುವವರಾಗಿದ್ದಾರೆ ಎಂಬುದಾಗಿ ನಾವು ಈ ವಾಕ್ಯದ ಮುಖಾಂತರ ತಿಳಿದುಕೊಳ್ಳುತ್ತೇವೆ. ಅಕ್ರಮ, ಸುಳ್ಳು ಮತ್ತು ದುಷ್ಟ ಮಾತುಗಳು ದೇವರೊಂದಿಗಿನ ನಮ್ಮ ಸಂಬಂಧವನ್ನು ದುರ್ಬಲಗೊಳಿಸುತ್ತದೆ. ಇದು ನಾವು ತಿಳಿದುಕೊಳ್ಳಬೇಕು. ಏಕೆಂದರೆ ದೇವರು ಶಿಕ್ಷಿಸಲು ಮಾತ್ರವಲ್ಲ, ಪಶ್ಚಾತ್ತಾಪಪಟ್ಟು ತನ್ನ ಕಡೆಗೆ ಮರಳುವವರನ್ನು ಕ್ಷಮಿಸಲು ಸಿದ್ಧನಾಗಿದ್ದಾರೆ ಎಂಬುದಾಗಿ ವಾಕ್ಯ ನಮಗೆ ತಿಳಿಸುತ್ತದೆ. ಆದ್ದರಿಂದ ನಾವು ನಮ್ಮ ಜೀವನವನ್ನು ಪರಿಶೀಲಿಸಿ ಸತ್ಯದಲ್ಲಿ ನಡೆಯಬೇಕಾ ಎಂದು ಈ ವಾಕ್ಯವು ನಮಗೆ ಕರೆ ಕೊಡುತ್ತದೆ. ಆಧ್ಯಾತ್ಮಿಕವಾಗಿ ಈ ವಾಕ್ಯವನ್ನು ನಾವು ಸ್ವೀಕರಿಸಿದಾಗ ನಮ್ಮ ಜೀವಿತ ಬದಲಾಗುತ್ತದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಆಗ ಮಾತ್ರ ನಮ್ಮ ಜೀವಿತ ಬದಲಾಗಲು ಸಾಧ್ಯ, ನಾವು ದೇವರೊಂದಿಗೆ ನಡೆಯಲು ಸಾಧ್ಯ. ಈ ವಾಕ್ಯವನ್ನು ನೋಡೋರೆಲ್ಲರನ್ನು ದೇವರು ಆಶೀರ್ವದಿಸಲಿ. ಇತರರಿಗೂ ಈ ವಾಕ್ಯವನ್ನು ಶೇರ್ ಮಾಡುವ ಮುಖಾಂತರ ದೇವರ ಸ್ವಾರ್ಥೆಯಲ್ಲಿ ಪಾಲುದಾರರಾಗಿ. ಆಮೇನ್.